ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ರಿವಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಇದೇನಪ್ಪ ಇದು ರೊಟ್ಟಿ ಇಟ್ಕೊಂಡು ಕೂತಾಳಲ್ಲ ಅಂತ ನೀವು ಅನ್ಕೋಬಹುದು. ನಾನು ನಿನ್ನೆ ರೊಟ್ಟಿ ಮಾಡಿದ್ದೆ. ಸಾಮಾನ್ಯವಾಗಿ ಎಲ್ಲರ ಮನ್ಯಾಗ ರೊಟ್ಟಿ ಮಾಡಿದಾಗ 1-2 ಉಳಿದೇ ಉಳಿತಾವು. ಅದು ಆಮೇಲೆ ಯಾರು ತಿನ್ನಕ್ಕೆ ಇಷ್ಟಪಡಲ್ಲ ರೀ. ಹಾಗಾಗಿ ನಾನು ಇವತ್ತೊಂದು 5-6 ರೊಟ್ಟಿ ಉಳಿದಿದ್ದು ನಮ್ಮ ಮನ್ಯಾಗ. ನಾ ಈಗ ಇದು ರೊಟ್ಟಿ ಒಗ್ಗರಣೆ ಮಾಡಿದ್ರೆ ಮಾಡಾಕತ್ತೀನಿ, ನಿಮಗೂ ಮಾಡಿ ತೋರ್ಸಾಕತ್ತೀನಿ. ಈಗ ನಾನು ಈ ರೊಟ್ಟಿ ಎಲ್ಲ ಸಣ್ಣಗೆ ಮುರ್ಕೋತೀನಿ. ಇವನ್ನ ಮೆತ್ತಗದವ್ರು ಕಟ್ಟಿ ಇಲ್ಲ, ಕಟ್ಟಕ್ಕೆ ರೊಟ್ಟಿದು ರೊಟ್ಟಿ ಒಗ್ಗರಣೆ ಮಾಡಿರ್ತೀವಿ ನಾವು, ಖಾರದ ರೊಟ್ಟಿ ಅಂತೇಳಿ. ಈಗ ಇವು ಮೆತ್ತಗದವ್ರು ನಿನ್ನೆ ಮಾಡಿದ್ನೆಲ್ಲ ಹಿಂಗಾಗಿ ಮೆತ್ತಗದಾವು. ನಾನು ಈಗ ಮುರಿದು ಒಗ್ಗರಣೆ ಮಾಡ್ತೀನಿ. ಹೆಂಗೆ ಮಾಡೋದಂತೆ ನಿಮ್ಗೆ ತೋರಿಸ್ತೀನಿ, ನೋಡೋಣ ಬರೋದು ಹೆಂಗೆ ಮಾಡೋಣ ರೊಟ್ಟಿ ಅಂತ. ಈಗ ನಾನು ಇವೆಲ್ಲ ರೊಟ್ಟಿ ಮುರ್ಕೋತೀನಿ ನೋಡ್ರಿ. ಈಗ ನೋಡ್ರಿ ಈ ರೀತಿ ದಪ್ಪಗೆ ಮುರ್ಕೊಂಡಿನಿ. ಈಗ ಇದು ಮಿಕ್ಸಿಗೆ ಹಾಕೋತೀನಿ ರೀ. ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರ್ತೀನಿ. ಯಾಕಂದ್ರೆ ಇವು ಮೆತ್ತಗದಾವಲ್ಲ ರೀ, ಹಾಗಾಗಿ ಮಿಕ್ಸಿಗೆ ಹಾಕೋತೀನಿ. ಕಟ್ಟಕ್ಕಿದ್ದು ಅಂದ್ರೆ ಹಾಗೇನೆ ಮಾಡ್ಕೋಬೋದು ರೀ. ನಿಮ್ಮ ಮನೆಗೆ ಏನಾರ ಒಂದು 2-3 ರೊಟ್ಟಿ ಉಳಿದಿದ್ವು ಅಂದ್ರೆ ಉಳಿದಿರೋ ರೊಟ್ಟಿಯಿಂದ ಏನು ಮಾಡ್ಬೇಕಂತ ನಿಮ್ಗೆ ಅನಿಸಿತ್ತಂದ್ರೆ ನಾ ಮಾಡೋ ವಿಡಿಯೋ ನೀವು ಪೂರ್ತಿಯಾಗಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟು ಮಸ್ತಾಗಿರ್ತೈತೆ. ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕೂ ಮಾಡ್ಬೋದು, ರಾತ್ರಿ ಊಟಕ್ಕೂ ಮಾಡ್ಬೋದು. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈಗ ಒಂದು 4-5 ರೊಟ್ಟಿ ಉಳಿದಿದ್ದು ರೀ, ನಾ ಈ ರೀತಿ ಮುರ್ಕೊಂಡಿನಿ. ಈಗ ಇವೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋತೀನಿ ನೋಡ್ರಿ. ನೀವು ಮಿಕ್ಸಿ ಜಾರ್ದಾಗ ಎಷ್ಟು ಹಿಡಿತಾವೆ ನೋಡ್ಕೊಂಡು ನೀವು ಹಾಕೋಬೇಕಾಗ್ತೈತಿ. ನಾ ಈಗ ಅಷ್ಟು ಹಿಡ್ದಾವು, ಈಗ ಹಾಕ್ಕೋತೀನಿ ನೋಡ್ರಿ. ಈಗ ನಾನು ಮುಚ್ಚಳ ಮುಚ್ಚಿ ರುಬ್ಕೋತೀನಿ ನೋಡ್ರಿ. ಈ ರೀತಿ ಪುಡಿ ಮಾಡ್ಕೋಬೇಕು ನೋಡ್ರಿ. ನಾನು ರೊಟ್ಟಿ ಮುರಿದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಲ್ರಿ, ಇಷ್ಟ ಆಗೈತೆ ನೋಡ್ರಿ. ಈಗ ಒಂದು 5-6 ರೊಟ್ಟಿ ಇದ್ದು ರೀ, ಈ ರೀತಿ ಆಗೈತೆ ನೋಡಿರಿ. ಇದು ಸೇಮ್ ಅವಲಕ್ಕಿ ಥರನೇ ಬರ್ತೈತೆ. ನೀವು ನಿಮ್ಮ ಮನೆ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಯ್ತು. ಈಗ ನಾನು ಒಗ್ಗರಣೆ ಮಾಡ್ಕೊತೀನಿ. ಈಗ ಬಾಳ್ಗಿ ಇಟ್ಕೊಂಡಿನಿ ರೀ. ಈಗ ಇದಕ್ಕೆ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ. ನಾವು ಒಂದು 2 ಸ್ಪೂನಷ್ಟು ಹಾಕೋತೀನಿ ರೀ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಇದು ಎಣ್ಣೆ ಬಿಸಿ ಆಗಲಿ ರೀ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನು ಒಂದು ಸ್ವಲ್ಪ ಸಾಸಿವೆ ತೊಗೊಂಡು ಸಾಸಿವೆ ಹಾಕೋತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ನಾನೊಂದು ಸ್ವಲ್ಪ ಶೇಂಗಾದ ಕಾಳು ತೊಗೊಂಡಿದ್ರೆ ಶೇಂಗಾದ ಕಾಳು ಹಾಕೋತೀನಿ. ನಿಮ್ಗೆ ಶೇಂಗಾದ ಕಾಳು ಬೇಕಂದ್ರೆ ಹಾಕೋರಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿರಿ. ಶೇಂಗಾದ ಕಾಳು ಹಾಕೋದ್ರಿಂದ ಮಸ್ತಾಗಿರ್ತೈತಿ. ಈಗ ಅವಲಕ್ಕಿಗೆ ಉಪ್ಪಿಟ್ಟಿಗೆ ಹಾಕೋತೀವಲ್ರಿ, ಅದೇ ಥರ ಬರ್ತೈತಿ. ಹೀಗಾಗಿ ಶೇಂಗಾದ ಕಾಳು ಹಾಕೋತೀನಿ ನೋಡ್ರಿ. ನಾ ಜಾಸ್ತಿನೇ ಹಾಕ್ಕೊಂಡಿನಿ, ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈಗ ಇದು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊತೀನಿ. ಈಗ ಹುರಿಬೇಕು ರೀ. ಜೀರಿಗೆ, ಸಾಸಿವೆ, ಶೇಂಗಾದ ಕಾಳು ಎಲ್ಲ ಚಟಪಟ ಅನ್ಬೇಕು ರೀ. ಅಲ್ಲಿವರೆಗೆ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ರೀ. ಈಗ ಶೇಂಗಾದ ಕಾಳು, ಜೀರಿಗೆ, ಸಾಸಿವೆ ಎಲ್ಲ ಫ್ರೈ ಆಗ್ಯಾವ್ರಿ. ನಾವು 1-2 ಹಸಿಮೆಣಸಿಕಾಯಿ ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ಸ್ವಲ್ಪ ಕರಿಬೇವು ತೊಗೊಂಡಿನಿ, ಅದನ್ನೂ ಹಾಕೋತೀನಿ ನೋಡ್ರಿ. 1-2 ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ, ಅವನ್ನೂ ಹಾಕೋತೀನಿ ನೋಡ್ರಿ. ಎಲ್ಲ ಒಟ್ಟಿಗೆ ಹಾಕೊಳಕತ್ತೀನಿ. ನೀವು ಬೇಕಾದ್ರೆ ಆಮೇಲೆ ಹಾಕ್ಕೋಬೋದು. ನೀವು ಬೇಕಾದ್ರೆ ಒಂದೊಂದೇನೂ ಹಾಕ್ಕೋಬೋದು. ಈ ಉಳ್ಳಾಗಡ್ಡಿ, ಹಸಿಮೆಣಸಿಕಾಯಿ ಎಲ್ಲ ಚಲೋ ಹೊತ್ತಿನಾಗೆ ಫ್ರೈ ಆಗಬೇಕು. ನಾನು ಟೊಮೆಟೊ ತೊಗೊಂಡಿನಿ ರೀ, ಟೊಮೆಟೊ ಹಾಕೋತೀನಿ. ನೀವು ಬೇಕಾದ್ರೆ ನಿಂಬೆಹಣ್ಣು, ಹುಣಸೆಹಣ್ಣು ಏನಾದರೂ ಹಾಕ್ಕೋಬೋದು ರೀ. ನಾನೀಗಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ನೀವು ಬೇಕಾದ್ರೆ ಖಾರದ ಪುಡಿನೂ ಹಾಕ್ಕೋಬೋದು ರೀ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಇರ್ತೈತೆ. ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ನೋಡಿರಿ. ನಾವು 1-2 ಟೊಮೆಟೊ ಸಣ್ಣ ಕಟ್ ಮಾಡ್ಕೊಂಡಿನಿ, ಅವನ್ನೂ ಹಾಕ್ಕೋತೀನಿ ನೋಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗ್ತಾವ್ರಿ. ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಅರಿಶಿನ ಪುಡಿ ಹಾಕೋತೀನಿ ರೀ. ಈ ರೀತಿ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ನಾನು ಸಕ್ಕರೆ ಹಾಕೋತೀನಿ. ಯಾಕಂದ್ರೆ ಟೊಮೆಟೊ ಹಾಕೊಂಡಿರ್ತೀವಲ್ರಿ, ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ರುಚಿ ಕೊಡ್ತೈತೆ. ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಹಾಕೊಳಕತ್ತೀನಿ. ನಿಮಗೆ ಸಿಹಿ ಆಗುತ್ತೆ ಬೇಡ ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರೀ. ಈಗ ನೋಡಿರಿ ನಾವು ಒಗ್ಗರಣೆ ಮಾಡಿಕೊಂಡೆ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ನಾವು ನಾರ್ಮಲಾಗಿ ಡೈಲಿ ರೊಟ್ಟಿ ಮಾಡಿದಾಗ 1-2 ಉಳಿದಿರ್ತಾವೆ ರೀ. ನಾವು ನಾರ್ಮಲಾಗಿ ಖಾರದ ರೊಟ್ಟಿ ಮಾಡ್ಕೊಂಡು ತಿಂತೀವಿ. ಇಲ್ಲ ಹಾಗೆ ತಿನ್ನಂದ್ರೆ ಯಾರೂ ತಿನ್ನೋಕೆ ಇಷ್ಟಪಡಲ್ಲ ರೀ. ಬೇಡ ಅಂತಿರ್ತಾರೆ. 1-2 ಉಳಿದ್ಬಿಡ್ತಾವೆ. 2 ಉಳ್ಳಾಗಡ್ಡಿ, 2 ಟೊಮೆಟೊ ಹೆಚ್ಚಿಬಿಟ್ಟು ಒಗ್ಗರಣೆ ಹಾಕೊಂಡ್ಬಿಟ್ರೆ ಮಸ್ತಾಗಿರ್ತೈತೆ ರೀ. ಬೆಳಗಿನ ನಾಷ್ಟಕ್ಕೆ ಆಗಿಬಿಡ್ತೈತೆ ರೀ. 2-3 ರೊಟ್ಟಿ ಉಳಿದಿರ್ತಾವಲ್ಲ, ಬೇಕಾದಂಗೆ ಮಾಡ್ಕೊಂಡು ತಿನ್ಬೋದು ರೀ. ನೀವು ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ, ಉತ್ತರ ಕರ್ನಾಟಕ ಸೈಡು ರೊಟ್ಟಿ ಉಳಿದು ಅಂದ್ರೆ ಖಾರದ ರೊಟ್ಟಿ ಅಂತ ಮಾಡ್ತಾರೆ. ಅವು ಕಟ್ಟಕ್ಕಾದ್ಮೇಲೆ ಮಾಡ್ತಾರೆ. ಇವು ನಾನು ಮೆತ್ತಗಿದ್ವಲ್ಲ, ಮೆತ್ತಗಿದ್ದಾಗೇ ಮಾಡಿ ತೋರ್ಸಾಕತ್ತೀನಿ. ಈ ರೀತಿ ಯಾರೂ ಮಾಡಿಲ್ಲ ರೀ. ಅದಕ್ಕೆ ನೀವು ಈ ರೀತಿ ಮಾಡ್ಕೊರತ್ನ ಮಾಡಿ ತೋರ್ಸಾಕತ್ತೀನಿ. ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿನಿ. ಮೆತ್ತಗಿದ್ದು ರೀ ರೊಟ್ಟಿ, ಹಾಗಾಗಿ ಕಟ್ಟಕ್ಕಾಗಿದ್ರೆ ಮುರಿದ್ಬಿಟ್ಟು ಒಗ್ಗರಣೆ ಹಾಕೊಂಡ್ಬಿಡ್ಬೋದಿತ್ತು ರೀ. ಅದಕ್ಕೆ ಖಾರದ ರೊಟ್ಟಿ ಅಂತಾರೆ, ರೊಟ್ಟಿ ಒಗ್ಗರಣೆ ಅಂತಾರೆ. ಈಗ ಇದು ಒಗ್ಗರಣೆ ರೆಡಿ ಆಗೈತಿ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ಸ್ವಲ್ಪ ಹಾಕ್ಕೋತೀನಿ, ಜಾಸ್ತಿ ಏನು ಬೇಡ್ರಿ. ಯಾಕಂದ್ರೆ ರೊಟ್ಟಿ ಮೆತ್ತಗದಾವೆ. ಈಗ ನಾವು ಅವಲಕ್ಕಿಗೆ ಅದು ಹಾಕೋತೀವಲ್ರಿ, ಅಷ್ಟು ಹಾಕೊಂಡ್ರೆ ಸಾಕ್ರಿ ನೀರು. ಈಗ ನೋಡಿರಿ ನೀರು ಒಂದು ಸ್ವಲ್ಪ ಬಿಸಿ ಆಗಲ್ರಿ. ನೀರು ಬಿಸಿ ಆದ ನಂತರ ನಾನು ರೊಟ್ಟಿಯನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿಲ್ಲ, ಇವು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ರೀ. ಇದು ರೊಟ್ಟಿ ಒಗ್ಗರಣೆ ಅಂತ ಅನ್ಬೋದು, ಖಾರದ ರೊಟ್ಟಿ ಆದ್ರೆ ಅನ್ಬೋದು. ನಾನು ಕರಿತಾ ಇರೋದ್ರಿ ನಾನು ಅವಲಕ್ಕಿ ಅಂತ ಕರಿತಾ ಇದ್ದೀನಿ, ರೊಟ್ಟಿ ಅವಲಕ್ಕಿ ಒಗ್ಗರಣೆ ಅಂತ ಇದ್ದೀನಿ. ನೀವೇನಂತ ಕರಿತೀರಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ.
ಈಗ ನೋಡಿರಿ ಒಗ್ಗರಣೆ ರೆಡಿ ಆಗೈತಿ. ನಾನು ಏನು ರೊಟ್ಟಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ನಲ್ಲ ರೀ ಅವು ಹಾಕ್ಕೋತೀನಿ ನೋಡಿರಿ. ಪೂರ್ತಿ ಸಣ್ಣಗೆ ಆಗ್ಬೇಕತ್ತೇನಿಲ್ಲ ರೀ, ಈ ರೀತಿ ತರಿ ಆಗಿದ್ರೆ ಸಾಕ್ರಿ. ನಾರ್ಮಲಾಗಿ ನಾವು ಅವಲಕ್ಕಿ ಏನು ಮಾಡ್ಕೊತೀವಲ್ಲ ರೀ ಆ ರೀತಿ ಬರ್ತೈತೆ ನೋಡಿರಿ. ಇದಕ್ಕೆ ಮೊಸರು ಹಾಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ರೀ ಇದು ಕಾಂಬಿನೇಷನ್. ಇದು ಒಗ್ಗರಣೆ ಜೊತೆಗೆ ಚಲೋ ಹೊತ್ತೆ ಮಿಕ್ಸ್ ಮಾಡಿದ್ರೆ ಆಯ್ತು. ಇಲ್ಲ ನಾವು ಮಿಕ್ಸಿಗೆ ಹಾಕೋದಿಲ್ಲ ಅನ್ನೋದಾದ್ರೆ ಕೈಲೇನೆ ಸಣ್ಣಗೆ ಮುರ್ಕೊಂಬಿಡ್ಬೋದು. ಯಾಕಂದ್ರೆ ಮೆತ್ತಗಿರ್ತಾವ ರೊಟ್ಟಿ ಮುರಿತದ್ರಿ, ಸಣ್ಣಗೆ ಮುರಿತಾವ ರೊಟ್ಟಿ ನೀವು ಕೈಲೇನೂ ಮುರ್ಕೋಬೋದ್ರಿ. ನಾನು ಬೇಗ ಆಗುತ್ತಂತೆ ಮಿಕ್ಸಿಗೆ ಹಾಕ್ಕೊಂಡೇನಿ ರೀ. ಈ ಕೈಲೇನೆ ಸಣ್ಣ ಮುರ್ಕೋದು ಕೂತ್ರೆ ಟೈಮ್ ಹಿಡಿತೈತಿ, ಹಾಗಾಗಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಂಡೇನಿ ನೋಡಿರಿ. ಈ ರೀತಿ ಚಲೋ ಹೊತ್ತೆ ಮಿಕ್ಸ್ ಮಾಡಿದ್ರೆ ಇದು ಅವಲಕ್ಕಿ ರೊಟ್ಟಿ ಒಗ್ಗರಣೆ ರೆಡಿ ಆಯ್ತು ನೋಡಿರಿ. ಈ ರೀತಿ ಚಲೋ ಹೊತ್ತನೆ ಮಿಕ್ಸ್ ಮಾಡ್ಕೊಂಡ್ರೆ ಅವಲಕ್ಕಿ ರೊಟ್ಟಿ ಒಗ್ಗರಣೆ ರೆಡಿ ಆಯ್ತು ರೀ. ನಾನು ಇದಕ್ಕೆ ಅವಲಕ್ಕಿ ರೊಟ್ಟಿ ಒಗ್ಗರಣೆ ಹಾಕತ್ತೀನಿ. ನೀವು ಅನ್ಕೋಬೋದು ಅವಲಕ್ಕಿನೇ ಹಾಕಿಲ್ಲ ಅವಲಕ್ಕಿ ರೊಟ್ಟಿ ಒಗ್ಗರಣೆ ಅಂತ ನೀವು ಅನ್ನಕತ್ತೀರಿ ಅಂತ ಕೇಳ್ಬೋದು. ಇದು ಅವಲಕ್ಕಿ ಥರ ಕಾಣೋದ್ರಿಂದ ನಾನು ಅವಲಕ್ಕಿ ರೊಟ್ಟಿ ಒಗ್ಗರಣೆ ಹಾಕತ್ತೀನಿ. ನೀವೇನಿದಕ್ಕೆ ಹೆಸರು ಕೊಡ್ತೀರಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಈಗ ಇದಕ್ಕೆ ಬಿಸಿ ಬಿಸಿದು ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ನೋಡಿರಿ. ಇದ್ರ ಜೊತೆ ಮೊಸರು ಬೇಕೇ ಬೇಕ್ರಿ, ಒಳ್ಳೆ ಕಾಂಬಿನೇಷನ್ ರೀ ಮೊಸರು. ಸೇಮ್ ಅವಲಕ್ಕಿ ಥರನೇ ಕಾಣಕತ್ತದ. ನೀವು ವಿಡಿಯೋದಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ನೋಡಿರಿ. ಜೋಳದ ರೊಟ್ಟಿ ಮಾಡಾಗ ಒಂದು 2 ಹೆಚ್ಚು ಕಮ್ಮಿ ಆಗಿರ್ತಾವಲ್ಲ ರೀ, ಅವಾಗ ಈ ರೀತಿ ಮಾಡ್ಕೊಂಬಿಡ್ಬೋದು ರೀ. ಈಗ ನಾನು ಅವಲಕ್ಕಿ ರೊಟ್ಟಿ ಒಗ್ಗರಣೆ ಮಾಡ್ಕೊಂಡಲ್ಲ ರೀ, ಅದು ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿದ್ರೆ ಬಾಯಿಗೆ ನೀರು ಬರ್ತಾವೆ ನೋಡಿರಿ. ಇದು ಹಂಗೆ ರೊಟ್ಟಿ ತಿನ್ನೋ ಬದಲು ಈ ರೀತಿ ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ನೋಡಿರಿ. ಸೇಮ್ ನೋಡಿದ್ರೆ ನೀವು ಅವಲಕ್ಕಿ ಥರನೇ ಕಾಣಕತ್ತೈತೆ ನೋಡಿ. ಇದಕ್ಕೆ ಅವಲಕ್ಕಿ ರೊಟ್ಟಿ ಒಗ್ಗರಣೆ ಯಾರೂ ಅನ್ನಲ್ರಿ, ಇದು ಅವಲಕ್ಕಿನೇ ಅಂತಾರೆ ರೀ. ಈಗ ಇದಕ್ಕೆ ಮೊಸರು ಜೊತೆ ತಿಂದ್ರೆ ಮಸ್ತಾಗಿರ್ತೈತೆ ರೀ. ಇದು ಮೊಸರು ಒಳ್ಳೆ ಕಾಂಬಿನೇಷನ್ ರೀ. ಈಗ ನಾನು ಮೊಸರು ಹಾಕ್ಕೋತೀನಿ ನೋಡಿರಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ಏನಾರು ರೊಟ್ಟಿ ಉಳಿದಿದ್ದು ಅಂದ್ರೆ ಈ ರೀತಿ ಅವಲಕ್ಕಿ ರೊಟ್ಟಿ ಒಗ್ಗರಣೆ ಮಾಡ್ಕೊಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೆಳಗಿನ ನಾಷ್ಟಕ್ಕೆ ಬೇಗ ಮತ್ತು ಸುಲಭವಾಗಿ ಉಳಿದಿರೋ ರೊಟ್ಟಿಯಿಂದ ಅವಲಕ್ಕಿ ರೊಟ್ಟಿ ಒಗ್ಗರಣೆ ಮಾಡೋದನ್ನು. ಈ ಅವಲಕ್ಕಿ ರೊಟ್ಟಿ ಒಗ್ಗರಣೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.